ಜೈ ಶ್ರೀರಾಮ್. ನಮಸ್ಕಾರ ಎಲ್ಲರಿಗೂ. ಡೈರೆಕ್ಟ್ ಕಾರ್ದಾಗ ಎದಕ್ಕೆ ಬ್ಲಾಗ್ ಚಾಲೋ ಮಾಡೀನಿ ಅಂತಂದ್ರೆ ಮನ್ಯಾಗ ಮಾಡಕ್ಕೆ ಟೈಮ್ ಸಿಗಲಿಲ್ಲ. ಟೈಮ್ ಅಂತಂದ್ರೆ ಏನೋ ಮನ್ಯಾಗ ಮಾಡೋಕೆ ಆಗಲಿಲ್ಲ. ಸ್ವಲ್ಪ ಕೆಲಸ ಭಾಳ ಇದ್ದು, ಕಾರ್ ಗಾಡಿ ತೊಳೆದು ಅದನ್ನ ಮಾಡೋದಿತ್ತಲ್ಲ, ಅದ್ರ ಸಂಬಂಧ ಮನ್ಯಾಗ ಮಾಡೋಕ್ಕಾಗಲಿಲ್ಲ ರೀ. ಇವತ್ತಿನ ಬ್ಲಾಗದ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಬೆಂಗಳೂರು ಕಡೆ ಹೊಂಟು. ಭಾಳ ದಿನದಿಂದ ಫ್ರೆಂಡ್ಸು ಹೋಗೋಣ ಅಂತೇಳಿ ಮಾತಾಡಿದ್ದು ನನ್ನ ಜೋಡಿ. ಅದಕ್ಕೆ ಈಗ ಬೆಂಗಳೂರಿಗೆ ವಿಡಿಯೋದಾಗ ರೆಸ್ಪಾನ್ಸ್ ಚಲೋ ಸಿಕ್ಕೈತಿ, ವ್ಯೂಸ್ ಚಲೋ ಬಂದೈತಿ. ಹಂಗೆ ಸಪೋರ್ಟ್ ಮಾಡ್ಕೋತೀರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಅವರೆಲ್ಲರೂ ಈಗ ರೆಡಿಯಾಗಿ ಅಂತಿ ಬಂದು ಗಾಡಿ ಕೂತಾರು. ಮತ್ತು ಸುಮಾರು ಲೇಟಾಗಿ ಮಾಡೋದ ನೆಟ್ ಹೋಗೋಣಂತ. ಬೆಂಗಳೂರು ತೋರಿಸ್ದಂತ ನಿಮ್ಮ ವಿಡಿಯೋದಾಗ ಸ್ವಲ್ಪ ಮಾತಾಡೋದು ಏನಾದ್ರು ಮಿಸ್ಟೇಕ್ ಆದರೆ ಅಡ್ಜಸ್ಟ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಗಾಡಿಗಟ್ಟ ಎಣ್ಣೆ lesson that you never forget in your life. Ini umur berapa? Betul aja. Mah. Mah. Ah, bos ini makanan ini sini ya.
ಇದು ಡೇಂಜರ್ ಇತ್ತು ನೋಡಿ. ಸೊ ಈಗ ಎಲ್ಲಿದ್ದೀವಪ್ಪ ಅಂದ್ರೆ ಬೆಂಗ್ಳೂರ್ದಾಗ ಅದೀವಿ ರೀ. ಬೆಂಗ್ಳೂರದಂದ್ರೆ ಇಲ್ಲಿ ವಂಡರ್ಲಾ ಕಡೆ ಹೋಗೋ ದಾರಿ ಒಳಗೆ ಇಲ್ಲೊಂದು ಲಾಡ್ಜ್ ಮಾಡಿ ನಿನ್ನೆ ವಸ್ತಿ ಇಲ್ಲೇ ಉಳಿದಿದ್ದು. ಸೊ ನಿನ್ನೆ ಏನಾಯ್ತಪ್ಪ ಅಂದ್ರೆ ವಂಡರ್ಲಾಕ್ಕೆ ಹೋಗಿದ್ದು ರೀ. ನಿನ್ನೆ ಮುಂಜಾನೆ 12 ಗಂಟೆಗೆ ಅದು ಹೋಗಿದ್ದು. 12 ಗಂಟೆಗೆ ಹೋದ ನಂತರ ಎಲ್ಲ ವಿಡಿಯೋ ವಾಟರ್ ಸ್ಪೋರ್ಟ್ಸ್ ಆಡಿದ್ದು, ಎಲ್ಲ ವಿಡಿಯೋ ಮಾಡಿದ್ವು ರೀ. ಅದು ಮಾಡಿದ ನಂತರ ಏನಾಗೈತಿ ಹಂಗೆ ವಿಡಿಯೋ ಹೆಂಗೆ ಬಂದಾವಂತೆ ಚೆಕ್ ಮಾಡೋ ಸಂಬಂಧ ಇದು ಮಾಡಿದ್ದು. ಚೆಕ್ ಮಾಡಿ ವಾಪಸ್ ಅದನ್ನು ರೂಮಿಗೆ ತಂದು ಇಟ್ಟು ರೀ. ಹಂಗೆ ಚಾರ್ಜ್ ಇದ್ದಿರ್ಗಿಲ್ಲ. ಮತ್ತು ಮರ್ದಿನ ನೆಕ್ಸ್ಟ್ ಡೇದು ಮಾಡ್ಬೇಕಂತೇಳಿ ಚಾರ್ಜ್ ಇಟ್ಟು ಮುಂಜಾನೆ ನೋಡೋದು ದೊಡ್ಡ ಸೀನ್ ಆಗಿಬಿಟ್ಟೈತೆ ರೀ. ಎಲ್ಲ ಮಾಡಿದ್ದು ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿಬಿಟ್ಟು ಅದ್ರಾಗಿಂದ ಭಾಳ ಕೆಟ್ಟ ಮಾನಸಿಕ ಆಗೈತೆ ರೀ. ಬೆಳಗ್ಗೆಯಿಂದ ಸಂಚಾನ ಎಲ್ಲ ಒದರಾಡಿ ಧ್ವನಿ ಎಲ್ಲ ಹೋಗೈತಿ. ಆದ್ರೆ ವಿಡಿಯೋನ ಡಿಲೀಟ್ ಆಗಿಬಿಟ್ಟು ದೊಡ್ಡ ಮಾನಸಿಕ ಆಗಿಬಿಟ್ಟೈತಿ. ಒಂದು ಬಿಡಲ್ಲ, ಪ್ರತಿಯೊಂದು ಸಿಂಗಲ್ ವಿಡಿಯೋನು ಡಿಲೀಟ್ ಆಗಿಬಿಟ್ಟವ್ರಿ. ಪೂರ ಏನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ. ಈಗ ನೋಡಿದ್ರೆ ನಿನ್ನೆ ಎಲ್ಲ ಆಗೈತಿ ಬಿಡು ಅಂತೇಳಿ ನಾವು ರೆಸ್ಟ್ ಮಾಡ್ಕೊಂಡು ಕೂತ್ರೆ ಈ ಬೆಳಗ್ಗೆ ಚೆಕ್ ಮಾಡ್ಕೊಡ್ದು ಎಲ್ಲ ಡಿಲೀಟ್ ಆಗಿಬಿಟ್ಟಾರೆ. ಏನು ಮಾಡ್ಬೇಕಂತ ತಿಳಿಯೋದಿಲ್ಲ. ಫೋನ್ಯಾಗ ಮಾಡಿದ್ದು ಒಂದು ಸ್ವಲ್ಪ ವೀಡಿಯೋ ಅದಾವೆ ರೀ. ಅವನ್ನ ಒಂದು ಸ್ವಲ್ಪ ಹಿಂಗೆ ಎಡಿಟದು ಮಾಡಿ ಅವನ್ನ ವಿಡಿಯೋಗೆ ಜೋಡಿಸ್ರಿ ಆಯ್ತು ಅಂತೇಳಿ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡ್ರಿ. ಈಗ ಎಲ್ಲಿ ಬಂದಿವ್ರಿ ಅಂದ್ರೆ ಈಶಾ ಫೌಂಡೇಶನ್ಗೆ ಬಂದಿವ್ರಿ. ಚಿಕ್ಕಬಳ್ಳಾಪುರದಾಗ ಐತಿದೆ. ಮತ್ತು ಅದು ವಿಡಿಯೋ ಎಲ್ಲ ಡಿಲೀಟ್ ಆದ್ಮೇಲೆ ಬೇರೆ ಆಪ್ಷನ್ ಇದಿರ್ಕಿಲ್ಲ. ಹೆಂಗಂದ್ರೆ ವಿಡಿಯೋ ಮಾಡಬೇಕಾಗಿತ್ತು. ಮತ್ತು ಬರೋ ದಾರ್ಯಾಗ ಐತ್ರಿ ಇದು. ಈ ವಿಡಿಯೋ ಮಾಡ್ಕೋತ ಬಂದೈತಿ. ಈಗ ಇಲ್ಲಿ ತೋರಿಸ್ತೀನಿ ಬರ್ರಿ. ಚಿಕ್ಕಬಳ್ಳಾಪುರದಾಗಿಂದ ಈಶಾ ಫೌಂಡೇಶನ್ ಇದ್ರದ್ದು ಒಂದೇದ್ದು ಮೇನ್ ತಮಿಳ್ನಾಡ್ದಾಗ ಐತ್ರಿ, ಕೊಯಮತ್ತೂರ್ದಾಗ. ಸೇಮ್ದು ಏನೂ ಡಿಫ್ರೆನ್ಸ್ ಇಲ್ಲ, ಎಲ್ಲ ಸೇಮ್ ಕನ್ಸ್ಟ್ರಕ್ಷನ್ ಮಾಡ್ಯಾರ. ಟೋಟಲ್ 112 ಫೀಟ್ ಐತ್ರಿ. ಇದು ಭಾಳ ದೊಡ್ಡದೈತಿ. 112 ಬರೀ ಮಾತನ್ಯಾಗ ಹೇಳಕ್ಕಷ್ಟ 112 ಅನ್ನಿಸ್ತೈತಿ ರೀ. ನೋಡಿದಾಗ ಗೊತ್ತಾಗೋದು 112 ಅಂದ್ರೆ ಎಷ್ಟು ದೊಡ್ಡದು ಅನ್ನಿಸ್ತೈತೆ ಅಂತೇಳಿ. ಕ್ರೌಡ್ ಅಂತಿ ಡೈಲಿ ಇದ್ದಿದ್ದಾರೆ ಇಲ್ಲಿ. ಹೆವಿ ಕ್ರೌಡ್ ಐತಿ. ನೋಡಾಕ ಇಷ್ಟು ಮಳೆ ಬರಾತಿದ್ರು ಕ್ರೌಡ್ ಅಂತ ಏನು ಕಡಿಮೆ ಆಗಿಲ್ಲ. ನೋಡ್ರಿ ತೋರಿಸ್ತಂತ. ಇಷ್ಟು ಮಳೆ ಇದ್ರು ಹೆವಿ ಕ್ರೌಡ್ ಐತ್ರಿ ಇಲ್ಲಿ. ಸ್ವಲ್ಪ ಗಾಳಿ ಮಳೆ ಇದೇನಾರ ಸೌಂಡ್ ಬಂದ್ರೆ ಇಗ್ನೋರ್ ಮಾಡ್ರಿ ಅದನ್ನ. ನೋಡ್ರಿ ಅಲ್ಲಿ ಮುಂದೆ ಕಾಣತೈತಲ್ರಿ, ಅಲ್ಲಿ ಲಿಂಗ ಭೈರವಿ ಐತಿ. ಅಲ್ಲಿ ಅಂತಿ ಜನ ಸಾಗರ ಆಗ್ಯಾರ್ರಿ ಅಲ್ಲಿ. ಬರ್ರಿ ಒಂದು ರೌಂಡ್ ಹಾಕೊಂಡ್ಬಂದು ಬರ್ರಿ. ಅಂತಿ ಕೆಟ್ಟ ಐತ್ರಿ. ಗಾಳಿ ಸೌಂಡ್ ಕೇಳಿಸತ್ತಿಲ್ಲ ಗೊತ್ತಿಲ್ಲ. ಸೌಂಡ್ ಏನಾರ ಅದಕ್ಕೆ ವೈಬ್ರೇಟ್ ಅಂತ ಆಗತ್ತಿದ್ದೆ ರೀ. ಡಿಸ್ಟರ್ಬೆನ್ಸ್ ಆಗತ್ತೈತೆ. ಯಾಕಂದ್ರೆ ಸಿಕ್ಕಾಪಟ್ಟಿ ಗಾಳಿ ಮಳೆ ಅಂತ ಸಿಕ್ಕಾಪಟ್ಟಿ ಐತಿ. ಈಗ ಇಲ್ಲಿ ಒಳಗೆ ಗರ್ಭಗುಡಿ ಒಳಗೆ ವಿಡಿಯೋ ಮಾಡಕ್ಕೆ ಬಿಡುವಾರ್ರಿ. ಇಲ್ಲಿ 1-2 ಪ್ಲೇಸ್ ಅದಾವ್ರಿ. ಇಲ್ಲಿ ಶಿವನ ಮುಂದೆ ಇದ್ದಿದ್ದ ಪ್ಲೇಸ್ ಮತ್ತು ಅಲ್ಲಿ ಲಿಂಗ ಭೈರವಿ ಇದ್ದಿದ್ದಲ್ಲಿ ವಿಡಿಯೋ ಮಾಡಕ್ಕೆ ಬಿಡುತ್ತಿಲ್ಲ. ಕ್ಯಾಮ್ರಾ ಮತ್ತು ಫೋನ್ ಪ್ರೊಹಿಬಿಟೆಡ್ ಅಂತೇಳಿ ಫೋಟೋನ ಹಾಕ್ಯಾರು. ಮತ್ತು ಅವರು ಒದ್ರಿ ಹೇಳತ್ತಾರೆ, ಫೋನ್ ಅದು ಇದ್ರೆ ಬಂದ್ ಮಾಡ್ಕೊಂಡು ಹೋಗ್ರಿ, ಇಲ್ಲಿ ಫೋನ್ ಚಾಲೋ ಮಾಡೋಂಗಿಲ್ಲ ಅಂತೇಳಿ. ಈಗ ಇಲ್ಲಿ ದರ್ಶನ ಮುಗೀತ್ರಿ. ಈಗ ದರ್ಶನ ಮುಗಿಸೊಂದು ಹೇಳ್ರಿ ಮನೆಗೆ ಹೋಗುನು. ಟೈಮ್ ಅಂತಿ ಭಾಳ ಆಗೈತೆ ರೀ ಇಲ್ಲಿ.
ಅದ ಲೇಸರಿಂಗ್ದವ್ರದ ತೋರಿಸ್ನತ್ತಿದ್ರಿ ಅವ್ರು ಲೇಸರಿಂಗ್ ತೋರಿಸೋದಂತ ಮಳೆ ಬರಂತಲೇ ರದ್ದು ಮಾಡ್ಯೋ ಅನ್ನತ್ತಾರು. ಮತ್ತು ನಾವಂತಿ ಇಲ್ಲಿಂದ ಚಿಕ್ಕಬಳ್ಳಾಪುರದಿಂದ ನಮ್ಮ ಊರಿಗೆ ಹೋಗ್ಬೇಕಂದ್ರೆ ಮಿನಿಮಮ್ ಒಂದು 5-6 ತಾಸು ಬೇಕು ರೀ. ಮತ್ತು ಅಣ್ಣಮಠ ನಿಂತು ಹೋಗೋಕೆ ಅದೇನು ಪ್ರಾಬ್ಲಮ್ ಇದ್ರಿಕಿಲ್ಲ ಕರೆ ಮಳೆ ಬರಂತಲೇ ಮುಂದೆ ಹಾಕ್ಯಾರತ್ತನ್ನತ್ತಾರೆ ರೀ. ಮತ್ತು ಏನು ಮಾಡೋಕೆ ದಾರಿನೇ ಇಲ್ಲ. ಸುಮ್ಮ ಮನೆಗೆ ಹೋಗಿ ಬರ್ತೈತಿ. ಇನ್ನೊಂದು ದಿನ ಬಂದಾಗ ಮತ್ತೆ ಯಾವಾಗ ನೋಡಕ್ಕೆ ಬರ್ತೈತಿ. ಬರೀ ಆಮ್ಯಾಗ ಸಿಗ್ತಾನಂತ. ಇಲ್ಲೇ ಅದು ಪ್ಲೇಸ್ ಕಡೆ ಬಂದೀವಿ ರೀ. ಸ್ವಲ್ಪ ಏನಾರೇ ಪ್ಲ್ಯಾನ್ ಮಾಡಿ ವಿಡಿಯೋ ಮಾಡೋಣಂತ. ಆದ್ರೆ ಮಾಡ್ತೀನಿ ಎಟ್ಟು ಸಿಗ್ತೈತೆ ಅಷ್ಟೇ ಮಾಡ್ತೀನಿ ರೀ. ನೋಡೋಣ ಅಂತ ಟ್ರೈ ಮಾಡ್ತೀನಿ. ಇಲ್ಲೇ ಐತೆ ನೋಡ್ರಿ ಅದು. ಇಲ್ಲೆಲ್ಲ ರೆಸ್ಟ್ರಿಕ್ಷನ್ ಮಾಡಿ ನಿಲ್ಸ್ಯಾರ ನಮ್ಮನ್ನ. ಅಲ್ಲಿ ಮಂಗಳಾರತಿ ನಡೆಯತೈತಿ. ಇಲ್ಲಿ ಯಾರೋ ಫೋಟೋ ಶೂಟ್ ಮಾಡತ್ತಾರ. ಒಮ್ಮೆ ಬಿಟ್ರು ತಡ್ರಿ ಗುಂಪನ್ಯಾಗ ಗೋವಿಂದ ಅಂತೇಳಿ ಮಾಡೋಣ. ಈಗ ಎಲ್ಲ ದರ್ಶನ ಮಾಡ್ಕೊಂಡಿದ್ದಾತ್ರಿ. ಅಲ್ಲಿ ವಿಡಿಯೋನು ಮಾಡಕ್ಕೆ ಕೊಡಲಿಲ್ಲ. ಆದರೂ ಸುಮ್ಮ ಗಪ್ಚುಪ್ಪ ಮಾಡೇನ್ರಿ ತುಡುಗ್ಲಿ. ಈಗೆಲ್ಲ ಮುಗೀತ್ರಿ. ನಾ ಮನೆಗೆ ಹೋಗೋದ ಪ್ಲ್ಯಾನ್. ಇಲ್ಲಿ ಐತೆ ನೋಡ್ರಿ ನಮ್ಮ ಗಾಡಿ. ಇದು ನಮ್ಮ ಫ್ರೆಂಡನ ಗಾಡಿ. ಇಲ್ಲಿ ನಾವು ಐತೆ ನೋಡ್ರಿ ನಮ್ಮ ಬೀಸ್ಟ್ ವಿಶ್ವಕರ್ಮ. ಇದು ನಮ್ದು ಗಾಡಿ.